ನೀವುಳಿದ್ರೆ ನಾವುಳಿದ್ರೆ ನೀವಲ್ಲ. ಮುಖ್ಯ ಏನಪ್ಪ ಅಂದ್ರೆ ಮೇಲೆ ನಾವಾಗಿರೋದು ಇವತ್ತು JDS ಹಾಳು ಮಾಡ್ತಾ ಇರೋದು. ಇವತ್ತೊಂದು 20 ವರ್ಷದಿಂದ ನಮ್ಮ ನಿಖಿಲಣ್ಣ ಗಮನಕ್ಕೂ ತಗೊಂಡೋಗಿದ್ದೀವಿ. ನಿಖಿಲಣ್ಣ ಬಹಳ ಅದ್ಭುತವಾಗಿ ಹೇಳಿದ್ರು. ನಾವಿವತ್ತು ಈ ಪ್ರೆಸ್ ಮೀಟ್ ಅಲ್ಲಿ ಸವಾಲ್ ಮಾಡಿ ಹೇಳ್ತಾ ಇದ್ದೀನಿ. 4 ವರ್ಷ ಮುಂಚೆ ಎಲೆಕ್ಷನ್ ಅಲ್ಲಿ ಏನಾಯ್ತು ಅಂದ್ರೆ 5 ವರ್ಷಗಳಲ್ಲಿ ಏನಾಗಿದೆ ಅಂದ್ರೆ ಈ ಒಂದು ಕುತಂತ್ರವಾಗಿ ಅದನ್ನ ಅಳಿಸಬೇಕು, ಇಲ್ಲಿ ಬೆಳಿಬಾರ್ದು, ಕುತಂತ್ರ ಮಾಡಬೇಕು ಅಂತ ಇವರು ಬಂದಿದ್ದಾರೆ. This is Bangalore Headlines, your source for the latest news and alerts from across the city. ತೋರಿಸ್ತಾ ಇರೋದು ಇವತ್ತು ನೀವುಳಿದ್ರೆ ನಾವುಳಿದ್ರೆ ನೀವಲ್ಲ. ಮುಖ್ಯ ಏನಪ್ಪ ಅಂದ್ರೆ ಮೇಲೆ ನಾವಾಗಿರೋದು ಇವತ್ತು JDS ಹಾಳು ಮಾಡ್ತಾ ಇರೋದು. ಇವತ್ತೊಂದು 20 ವರ್ಷದಿಂದ ನಮ್ಗೆ ಭಾಳ ಬೇಸರ ಕೂತ್ಬಿಟ್ಟಿದೆ. ನೋಡಿ ಬೇಸರ ಆಗ್ಬಿಟ್ಟಿದೆ. ಪ್ರೆಸ್ ಮೀಟೇ ಬೇಡ ಅಂತ ಅನ್ಕೊಬಿಟ್ಟಿದ್ವಿ. ನೆನ್ನೆ ಒಂದು ಪ್ರೆಸ್ ಮೀಟ್ ಕೊಟ್ರಲ್ವಾ, ಅದೇ ಒಬ್ಬ ತಾಲೂಕು ಅಧ್ಯಕ್ಷ ಅಂತ ಅನ್ಸ್ಕೊಂಡ್ರು. ನಮಗಂತೂ ಅಧ್ಯಕ್ಷ ಅಲ್ಲ. ಯಾಕೆ ಅಂದರೆ ನಮ್ಮ ಸಭೆಯಲ್ಲಿ ತಗೊಂಡಿಲ್ಲ, 2 ಗುಂಪು ಸೇರಿಸ್ಕೊಂಡೋಗಿ ಅಧ್ಯಕ್ಷ ತಗೊಂಡಿಲ್ಲ, ಎಲ್ಲ ರೆಸಾರ್ಟಲ್ಲಿ ತಗೊಂಡಿರೋದು. ಅದ್ರ ಬಗ್ಗೆ ನಮಗೇನು ಅವಶ್ಯಕತೆ ಇಲ್ಲ. ನಿಷ್ಠಾವಂತರಿಗೆ ನಮ್ಮ ಕುಮಾರಣ್ಣ ಹೇಳಿರೋದೇನು ಗೊತ್ತಾ, ನಿಷ್ಠಾವಂತರಿಗೆ ನಾವಿದ್ದೀವಿ, ವೈಟ್ ಕಾರ್ಡ್ ನಮಗಲ್ಲ ಅಂತ ಹೇಳಿದ್ದಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವೈಟ್ ಕಾರ್ಡು ನಮಗಲ್ಲ, ನಾವು ನಿಷ್ಠಾವಂತ ಕಾರ್ಯಕರ್ತರು. ನಮಗಿಲ್ಲಿ ಯಾರೂ ಅಧ್ಯಕ್ಷರು ಅಲ್ಲ. ಹಂಗಿದ್ರೆ ಜಿಲ್ಲಾಧ್ಯಕ್ಷ, ಕೋರ್ ಕಮಿಟಿ ಅಧ್ಯಕ್ಷ ಎಲ್ಲ ಗಮನಕ್ಕೆ ತೊಗೊಂಡೋಗಿದ್ದೀವಿ. ನಿಖಿಲಣ್ಣ ಗಮನಕ್ಕೂ ತೊಗೊಂಡೋಗಿದ್ದೀವಿ. ನಿಖಿಲಣ್ಣ ಭಾಳ ಅದ್ಭುತವಾಗಿ ಹೇಳಿದರು. ಏನಂತ, ಎಲ್ಲ ಬನ್ನಿ ಫಂಕ್ಷನ್ಗೆ ಅಟೆಂಡ್ ಮಾಡಿ, ಮುನಿಗೌಡ್ರು ಕರ್ಕೊಂಬಂದು ಫಂಕ್ಷನ್ಗೆ ಎಲ್ಲರೂ ಬರಬೇಕು. ಇದು ಮುಗಿದ ನಂತರ ನಾನೆಲ್ಲ 2 ಗುಂಪು ಸೇರಿಸಿ ಕುಂಡ್ರಿಸ್ಬಿಟ್ಟು, ಕುಮಾರಣ್ಣ ಇದು ಕೊಪ್ಪಿಲ್ಲ, ಕುಂಡ್ರಿಸಿ ಸೇರಿಸಿ ಮಾಡ್ತೀವಿ ಅಂತ ಹೇಳಿದ್ರು. ಜಿಲ್ಲಾಧ್ಯಕ್ಷರ ಮುಂದೆ, ತಾಲೂಕು ಅಧ್ಯಕ್ಷರ ಮುಂದೆ ನಿಂತ್ಕೊಂಡು ಹೇಳಿದ್ದಾರೆ. ನಾವು ಅದಕ್ಕೆಲ್ಲ ಹೌದು ಅಂದ್ಕೊಂಡು ಇಡೀ ಜನ ಸೇರ್ಸೋಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ, ನಿಷ್ಠಾವಂತರೆಲ್ಲ ನಾವು ಹೋಗ್ಬೇಕು, ಹಂಗೆ ಮಾಡಬಾರ್ದು ಅಂತೇಳಿ ಡಿಸೈಡ್ ಮಾಡಿದ್ವಿ. ಮಧ್ಯ ದಾರಿಯಲ್ಲೆಲ್ಲ ನಾವು ಅಂದ್ಕೊಂಡ್ವಿ, ಒಂದು ಹಾರ ಕೊಟ್ಬಿಟ್ಟು ಎಕ್ಸಿಟ್ ಆಗೋಣ ಅಂತ ಹೇಳ್ಬಿಟ್ಟು. ನಿಖಿಲಣ್ಣ ಮಾತುಕೋಸ್ಕರ ನಾವೆಲ್ಲ ಕೈ ಜೋಡಿಸ್ತೀವಿ. ಇವತ್ತು ಜಿಲ್ಲಾಧ್ಯಕ್ಷರು ಮಾಡಿದ್ದೇನು, ಎಲ್ಲೋ ಕೂತ್ಕೊಂಡ್ರೆ ಆಗಲ್ಲ. ಒಂದು ಪದವಿ ತೊಗೊಂಡ್ಮೇಲೆ, ಒಂದು ವೈಟ್ ಕಾರ್ಡ್ ತೊಗೊಂಡ್ಮೇಲೆ ಮುಂದೆ ನಿಂತು ಒಗ್ಗೂಡಿಸ್ಕೊಳೋ ಕೆಪಾಸಿಟಿ ಇರಬೇಕು. ಎಲ್ಲ ಕುಮಾರಣ್ಣ ಬಂದು ಮಾಡೋಕ್ಕಾಗಲ್ಲ, ನಿಖಿಲಣ್ಣ ಬಂದು ಮಾಡೋಕ್ಕಾಗಲ್ಲ. ಇದನ್ನು ಯಾಕೆ ನೀವು ಮಾಡ್ತಾಯಿಲ್ಲ? ಬೇಡ, ನಾವು ನಿಷ್ಠಾವಂತರು ಸೈಡ್ಗೆ ಬಿಟ್ಬಿಡ್ರಿ. ಈಗ ಅದೇ ಹರೀಶ್ ಗೌಡ್ರು ಹೇಳಿದ್ರಲ್ವಾ, VSS ಅಂದ್ರೆ ಎಲೆಕ್ಷನ್ದು ಹಿಂದೆ ಅವ್ರು ಏನು ಹೇಳಿದ್ದಾರೆ, ಮಾಧ್ಯಮದವ್ರಿಗೆಲ್ಲ ರಾತ್ರಿ ನಾನು ವೀಡಿಯೋ ಕಳಿಸಿದ್ದೀನಿ. ಏನು ಹೇಳಿದ್ದಾರೆ, ನಮ್ಗೆ ಯಾರು ಸಪೋರ್ಟ್ ಕೊಟ್ಟರೆ ಅವ್ರು ಕೊಡ್ತೀವಿ ಅಂತ ಹೇಳಿದ್ದೀರಾ. ನೀವೇ ನಿಂತ್ಕೊಂಡು ಕಾಂಗ್ರೆಸ್ ಸಪೋರ್ಟ್ ಕೊಟ್ಟಿದ್ದೀರಾ. ಇವತ್ತು ಆನಂದ ತಪ್ಪೇನು ಮಾಡವ್ರೆ? ಯಾವುದೂ ತಪ್ಪು ಮಾಡಲಿಲ್ಲ. ಅವರು ಏನು ಅಲ್ಲಿ ಟೈಮ್ಗೆ ಆಗಿದೆಯೋ ಬಂದು ಇವ್ರು ಯಾರೋ ಅವ್ರ ಹತ್ರ ಹೋಗ್ಲೂ ಇಲ್ಲ, ಯಾರೋ ಅಪ್ಲಿಕೇಶನ್ ಹಾಕಿಲ್ಲ, ಅದು ಮಾಡೋಕ್ಕಾಗಲೂ ಇಲ್ಲ. ಅದ್ರ ಕತೆ ಬಿಟ್ಟಾಕಿ. ನೀವು ಮಾಡಬೇಕಾಗಿತ್ತು. ನೀವು ಬಂದು ನಿಂತ್ಕೊಂಡು ಮಾಡಿದ್ದೀರಿ, ನಿಷ್ಠಾವಂತರನ್ನು ಸೇರಿಸ್ಕೊಂಡು ಹಿಂಗೆ ಮಾಡಬೇಕು, ನಮ್ಮದೇ ಮಾಡಬೇಕು ಅಂತ ಮಾಡಬೇಕಾಗಿತ್ತು. ಮಾಡೋಕ್ಕೆ ಏಕ್ತೆ ಇಲ್ದ್ಮೇಲೆ ನೀವು ಪ್ರೆಸ್ ಮೀಟ್ ಮಾಡಿಕೊಂಡು ಮೀಡಿಯಾ ಮುಂದೆ ಹಿಂಗೆ ಕಾರ್ಯಕರ್ತರನ್ನೆಲ್ಲ ಬೈಕೊಂಡು ನಾವು ಹೈಕಮಾಂಡ್ ಸೂಚಿಸಿದ್ದೀವಿ, ನಾವು ಹೋಗಿದ್ದೀವಿ ಅಂತ ಹೇಳ್ತಾವ್ರಲ್ವಾ. ಹೈಕಮಾಂಡ್ ಯಾರು ಸೂಚಿಸಿರೋದು? ಒಪ್ಕೊಂತೀವಿ, ನಾವೆಲ್ಲ ನಿಷ್ಠಾವಂತರೇನಾಗಿದ್ದೀವಿ. ಇದಿರಲ್ಲ ನಾವು ನಿಮ್ಮ ಅಂತ ಇರೋರು ಜಿಲ್ಲಾಧ್ಯಕ್ಷರು ಕುಮಾರಣ್ಣ ಹತ್ರನೋ ಇಲ್ಲ ನಿಖಿಲ್ ಹತ್ರ ಕುಂಡ್ರಿಸಿ, ಇಲ್ಲ ಕೋರ್ ಕಮಿಟಿ ಅಧ್ಯಕ್ಷರು ಕುಂಡ್ರಿಸಿ ಬಗೆಹರಿಸ್ಬೇಕಾಯ್ತು. ಸುಮ್ಮನೆ ಇವತ್ತು ಎಲ್ಲರೂ ಇಲ್ದಾರ ಟೀಟೆಗಳು ಮಾಡಿಕೊಂಡು ಮನೆ ಇವರು ಯಾರು ನಮ್ಮ ಶ್ರೀನಿವಾಸ್ ಗೌಡ್ರಿಗೆ ಹಾಕ್ತಾರೆ, ಹುಟ್ಲೋಪರ್ನಿಂದ ಯಾವರು ಅಂತ ಹೇಳ್ಬಿಟ್ಟು. ಮತ್ತೆ ನೋಡಿದ್ರೆ ಮಹಿಳೆಗೆ ಹೆಂಗಂದ್ರೆ ಬೈದವ್ರೆ, ಕ್ಷಮೆ ಕೇಳಿರೋದು ಅಧ್ಯಕ್ಷ. ಹೌದಾ? ಅಧ್ಯಕ್ಷ ತಪ್ಪು ಮಾಡಿದ್ದು, ಕೇಳಿರೋದು ಅಶ್ವತ್ಥ ಮಾತಾಡಿರೋದು, ಕ್ಷಮೆ ಕೇಳಿರೋದು ಅಧ್ಯಕ್ಷ. ಯಾವುದಿದು? ಒಂದು ಪ್ರೆಸ್ ಮೀಟಲ್ಲಿ ಕರೆದ್ಬಿಟ್ಟು ಅವ್ನು ನಿಲ್ಲಿಸ್ಬಿಟ್ಟು ಕ್ಷಮೆ ಕೇಳಿಲ್ಲ. ಅಲ್ಲಿಗೇನು ನಿಮ್ಮ ಉದ್ದೇಶ? ನೀವೇ ನಿಲ್ಲಿಸಿ ರೌಡಿಸಮ್ ಮಾಡ್ತಾರಲ್ಲ. ನಮ್ಮ ತಾಲೂಕಲ್ಲಿ ರೌಡಿಸಮ್ ನಡೆಯಲ್ಲ. ಇವೆಲ್ಲ ಕಟ್ಟಿಕ್ಕಳ್ರಿ. ನೀವಿನ್ನೂ ತಾಲೂಕು ಬಂದು 4 ವರ್ಷ ಆಗಿಲ್ಲ. ನೀವು ಬಂದ್ಬಿಟ್ಟು ಇಲ್ಲಿ ತಾಲೂಕಲ್ಲಿ ಹಾಳು ಮಾಡೋಕೆ ಹೊರಟ್ರೆ ಆಗದಿರೋ ಕೆಲಸ. ಹಿಂದೆ ಚೆನ್ನಿಗಾಪುರ ಹಾಳು ಮಾಡಿದ್ರು, ಹೇಳಿದ್ದೀನಿ ಅಲ್ಲ, ಚೆನ್ನಿಗಾಪುರ ಹಾಳು ಮಾಡಿದ್ರು, ಮತ್ತೆ ಹರೀಶ್ ಗೌಡ್ರು ಬಂದು ಹಾಳು ಮಾಡಿದ್ರು ಹೋದ್ಸಲಿ. ಈ ಸಲಿನೂ ಮತ್ತೆ ಒಕ್ಕರ್ಸ್ಕೊಂಡಿದ್ದೀರಾ. ನೀವೆಷ್ಟೇ ಹಾಳು ಮಾಡಿದ್ರು ಈ ಸಲ ನಮ್ಮದು ಸೀಟ್ ಗೆಲ್ಲಿಸ್ತೀವಿ, ಬಿಡಲ್ಲ. ಪಣ ತೊಟ್ಟಿದ್ದೀವಿ ಎಲ್ಲರೂ ಸೇರಿ ನಿಷ್ಠಾವಂತರು. ಇವತ್ತು ಮುನೇಗೌಡ್ರನ್ನ ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಲ್ಲಿ ಕೈ ಬಿಡಲ್ಲ. ಯಾಕೆ ಗೊತ್ತಾ? ಅವರು ಮನೆ ಮಠ ಹಾಳು ಮಾಡ್ಕೊಂಡು 20 ವರ್ಷ ನಮ್ಮ ತಾಲೂಕು ಬಿಟ್ಟು ಹೋಗಿಲ್ಲ. ಇವತ್ತು ಒಂದು ಎಲೆಕ್ಷನ್ ಜಿಲ್ಲಾ ಪಂಚಾಯತ್ ಸೋತ್ರೇನೇ ಅವನು ಕಣ್ಣು ಕಾಣ್ದಂಗೆ ಹೊರಟೋತಾನೆ. ಅಂಥದ್ರಲ್ಲಿ ಇವತ್ತು ಮುನೇಗೌಡ್ರು 20 ವರ್ಷ ತಮಾಷೆ ಅಲ್ಲ ಪಕ್ಷ ಉಳಿಸೋದು. ಇವತ್ತು ನಾನು ಹೇಳೋನಲ್ಲ, 25 ವರ್ಷದ ಇತಿಹಾಸದಲ್ಲಿ ಇಷ್ಟು ಜನ ಸೇರಿಲ್ಲ ಅಂತೇಳ್ಬಿಟ್ಟು. ಯಾರು ಸೇರಿರೋದು? ನಮ್ಮ ನಿಷ್ಠಾವಂತ ಕಾರ್ಯಕರ್ತರು. ಒಂದು ಹಿಂದೆ ಮುನೇಗೌಡರು ಎಲೆಕ್ಷನಲ್ಲಿ ಆಗಿರ್ಬೋದು, ಅದರಿಂದ ಇಂಡಿಪೆಂಡೆಂಟಲ್ಲಿ ಮುನೇಗೌಡರು ನಿಂತಾಗ ಇರ್ಬೋದು, TV ಸರ್ಕಲಿಂದ ಬಂದು ತಾಲೂಕು ಆಫೀಸ್ ಗಂಟ ಜನ ಒಂದು ಮಳ್ಳಾಗ್ರೆ ಕೆಳಗೆ ಬೀಳ್ತಿರಲ್ಲ, ಚೆನ್ನಾಗಿದ್ರು. ಇನ್ನು ನೀವು ತಿಳ್ಕೊಂಡಿಲ್ಲ, ಹಿಂದೆ ಎಲ್ಲಿದ್ರಿ ನೀವು? 25 ವರ್ಷ ಅಂತ ಹೇಳ್ತಿರಲ್ಲ, ಎಲ್ಲಿದ್ರಿ ನೀವು? ಇವೆಲ್ಲ ಬೇಡ, ವಾರ್ನಿಂಗ್ ಅಂದ್ಕೊಳ್ರಿ. ಇದು ನ್ಯಾಯ ರೀತಿಯಲ್ಲಿ ಕೊಡ್ರಿ, ನಾವು ಒಪ್ಕೊತೀವಿ. ಈಗ ನಾವು ನಿಷ್ಠಾವಂತರೇ ಅಲ್ಲಂತೆ ನಾವು. ಇವ್ರು ನಿಷ್ಠಾವಂತರು. ಒಂದು ಮಹಿಳೆಯನ್ನು ಬೈದಿದ್ದು ನಿಷ್ಠಾವಂತರು. ನೋಡಿ ಇಲ್ಲಿ ಅಮ್ಮ ಅವರು ಈ ಅಮ್ಮನ ಬೈದಿರೋದು ನಿಷ್ಠಾವಂತರು. ಕಾರ್ಯಕರ್ತರನ್ನ ಬೆದರಿಕೆಗಳ ನಿಷ್ಠಾವಂತರು ಇವರು.
ನಿಷ್ಠಾವಂತರು ನಾವು ಅಂತ ಹೇಳ್ಕೊಂತೀವಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಅಂಥ ಚಾಲೆಂಜ್ ಏನೋ ಇತ್ತು ಅಂದರೆ ಒಂದು ಬಹಿರಂಗ ಸಭೆ ಕರೀರಿ. ನಿಮ್ಗೆ ಯಾರಾದರೂ ಬಹಿರಂಗ ಸಭೆಯಲ್ಲಿ ಜಾಸ್ತಿ ಕೈ ನಿಮ್ಗೆ ಎತ್ತಿದ್ರೆ ನಿಮಗೆ ಅಧ್ಯಕ್ಷರು ಆಯ್ತಾ. ಇವೆಲ್ಲ 4 ಜನ 8 ಜನ ಕರ್ಕೊಂಡೋಗಿ ಅಧ್ಯಕ್ಷರಾಗೋದು ಅಧ್ಯಕ್ಷರಲ್ಲ. ಇದು ವಾರ್ನಿಂಗ್ ಕೊಡ್ತಾ ಇರೋದು ಏನಕ್ಕೆ ಅಂದರೆ ವಾರ್ನಿಂಗ್ ಏನು ಕೇಳ್ರಿ, ಇದೆಲ್ಲ ಮಾಡೋದು ತಪ್ಪು, ನೀವು ನಿಲ್ಲಿಸ್ಬೇಕು. ಮುಂದೆ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಆಲೋಚನೆ ಮಾಡಬೇಕು. ಸುಮ್ಮನೆ ಹೆಂಗೆ ಮಾಡಿಬಿಟ್ಟು ನಮ್ಮ ತಾಲೂಕು ರನ್ ಮಾಡೋಕ್ಕೆ ಬರಬೇಡ್ರಿ ಆಯ್ತಾ. ನೀವು ಮಾಡ್ಕೊಂಡು ವೈಟ್ ಕಾರ್ಡ್ ಇಟ್ಕೊಂಡಿದ್ರೆ ಜೋಬ್ ಇಟ್ಕೊಳ್ರಿ, ನಮಗೇನು ಅವಶ್ಯಕತೆ ಇಲ್ಲ. ನಮ್ಮ ವೈಟ್ ಕಾರ್ಡ್ ಅವಶ್ಯಕತೆ ಇಲ್ಲ. ನಾವೆಲ್ಲ ಜನರ ಮುಂದೆ ಹೋಗ್ತೀವಿ, ನಾವು ನಿಷ್ಠಾವಂತ ಕಾರ್ಯಕರ್ತರು, ನಾವು ಕೆಲಸ ಮಾಡ್ತೀವಿ. ಇದು ನಮ್ಮದು ಲಾಸ್ಟ್ ಪ್ರೆಸ್ ಮೀಟ್ ಅಂದರೆ ಮಾಡ್ತೀವಿ ಒಳ್ಳೇದಕ್ಕೆ. ನಿಮ್ಮಲ್ಲಿರೋದು ಮಾಡೋಕ್ಕೆ ನಾವು ರೆಡಿ ಇಲ್ಲ. ನಮ್ಮ ಕೆಲಸ ನಾವು ಮಾಡೋಕ್ಕೆ ರೆಡಿ ಆಗಿದ್ದೀವಿ. ನಮ್ಮ ಕೆಲಸದ ಮುಂದೆ ನಾವು ಮುಂದಕ್ಕೆ ಹೋಗ್ತೀವಿ. ನಾಳೆ ಒಂದು ಪಾರ್ಟಿ ಆಫೀಸು ಗುರುತಿಸಿದ್ದೀವಿ. ಅದ್ರ ಮುಖಾಂತರ ಆನಂದಣ್ಣವರು, ಮುನೇಗೌಡರು, ನಮ್ಮ ಕಾರ್ಯಕರ್ತರ ಮುಖಾಂತರದಲ್ಲಿ ನಾವೆಲ್ಲರೂ ಮುಂದಕ್ಕೆ ಹೋಗ್ತೀವಿ. 100-200% ಒಂದು ಕ್ಯಾಂಡಿಡೇಟ್ನ ದೊಡ್ಡಬಳ್ಳಾಪುರದಿಂದ ಕೊಡ್ತೀವಿ ಅಂತೇಳಿ ನಾವಿವತ್ತು ಈ ಪ್ರೆಸ್ ಮೀಟಲ್ಲಿ ಸವಾಲು ಮಾಡಿ ಹೇಳ್ತಾ ಇದ್ದೀನಿ. ನಿಮ್ಗಳಿಗೇನ ಮಾನ ಮರಿದಿದ್ರೆ ಫಸ್ಟ್ ಪ್ರೆಸ್ ಮೀಟಲ್ಲಿ ನಿಲ್ಲಿಸ್ರಿ. ಹೆಂಗಂದ್ರೆ ಕೊಡೋದು ನಿಲ್ಲಿಸ್ರಿ ಆಯ್ತಾ. ಏನು ರೀ ನಿಮ್ಮದು ಹೆಂಗಂದ್ರೆ ಕೊಡೋದು? ಏನು ಪಕ್ಷ ಅಂದರೆ ನಿಮ್ಮ ಅಪ್ಪನ ಪಕ್ಷ ಅನ್ಕೊಂಡಿದ್ರಾ? ಪಕ್ಷ ನಮ್ದಪ್ಪ, ನಮ್ಮ ಕಾರ್ಯಕರ್ತರದು. ಇವೆಲ್ಲ ಬಿಟ್ಬಿಡ್ರಿ ಬೇಡ. ಈಗ ನೀವು ಹೇಳಿದ್ರಲ್ಲ VSS ಅಂದು ಅವ್ರ ಜೊತೆ ಹೋಗೋದು ಬಿಟ್ಟು ನೀವೇನಪ್ಪ ಮಾಡಿದ್ದಿಂದೆ ವಿಡಿಯೋ ಕೊಡ್ತೀನಿ ನೋಡಪ್ಪ ಹರೀಶ್ ಗೌಡ್ರೆ. ಅಲ್ಲ ವಿಡಿಯೋ ಕೊಡ್ತೀನಿ ಬಿಡ್ರಿ. ದುರಾಡಳಿತದ ಪರಮಾವಧಿ ಅಧಿಕಾರ ಮತ್ತೆ ನಮ್ಮ ತಾಲೂಕಿನ ಇತ್ಲಾದ ಆಡಳಿತ ಮಾಡಕ್ ಬಂದಿದ್ದಾರೆ ಸನ್ಮಾನ್ಯ ಶಾಸಕರು. ಒಬ್ಬ ಜನಪ್ರತಿನಿಧಿಯಾಗಿ ಒಂದು ಈ ತರ ಸನ್ನಿವೇಶಗಳು ಬಂದಾಗ ಯಾವ ಒಳ್ಳೆ ಟೆರರಿಸ್ಟ್ ನೋಡ್ದಾಗ ನೋಡ್ತಾರೆ. ಅದಕ್ಕೆ ನೀನ್ ಶಾಸಕ ಆಗಿರೋದು. ಈಗ ಹೋದ್ಸಲಿ ನೀವು ಹೋಗಿ ಕಾಂಗ್ರೆಸ್ಗೆ ಇವ್ರ ಮುಖಾಂತರನೇ ಕಾಂಗ್ರೆಸ್ಗೆ ಮಾಡಿದ್ರಿ. ಇವಾಗ ಇಮ್ಮಿಡಿಯೇಟ್ಲಿ ಹೋಗಿ ತಗೊಂಡೋಗಿ BJP ಬಗ್ಗೆ ಮಾತಾಡ್ಕೊಂಡು BJPಗೆ ನಾವು ಅಂತೀರಾ, ಹಿಂದೆ BJPಗೆ ಬೈತೀರಾ ಆಯಿತಾ. ಏನಿದು ನಮ್ಮ ಪಕ್ಷ ಹಿಂಗಿತ್ತ ಮುಂಚೆ ಏನನ. ಈಗ ಕಿತ್ಲಾಡೋರು ಈ ಮಟ್ಟಕ್ಕೆ ಬೀದಿಯಲ್ಲಿ ಹೊಡೆದಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿರಲಿಲ್ಲ. ಇವತ್ತು ನೀವು ಮಾಡ್ತಾ ಇರೋದು ಬೀದಿ ಹೊಡೆದಾಡ್ಕೊಳ್ಳೋಂಥ ಪರಿಸ್ಥಿತಿ ತಂದಿಕ್ತಾ ಇದ್ದೀರಾ. ದಯವಿಟ್ಟು ಇವೆಲ್ಲ ಬೇಡ ಆಯ್ತಾ. ಎಚ್ಚರಿಕೆ ಇರಲಿ. ಪಕ್ಷ ಉಳಿಬೇಕು, ನಾವು ಪಕ್ಷ ಉಳಿಬೇಕು ಅಂತ ಕಾಯ್ತಾ ಇದ್ದೀವಿ. ನಿಷ್ಠಾವಂತರು ನೀವು ನಿಷ್ಠಾವಂತರನ್ನು ತೋರಿಸ್ಬೇಕು ಅನ್ನಂಗಿದ್ರೆ ಒಂದು ಬಹಿರಂಗ ಸಭೆ ಕರೀರಿ. ಬಹಿರಂಗ ಸಭೆಯಲ್ಲಿ ದೊಡ್ಡದಾಗಿ ಚರ್ಚೆ ಮಾಡೋಣ, ನೀವೆಷ್ಟು ನಾವೆಷ್ಟು ಅಂತ ಹೇಳ್ಬಿಟ್ಟು. ಅದೆಲ್ಲ ಬೇಡ ಅನ್ನಂಗಿದ್ರೆ ಮುಂದಿನ ತಿಂಗಳಲ್ಲಿ ಏನೋ ಪ್ರೆಸ್ ಮೀಟ್ ಮಾಡ್ಕೊಂಡು ನೋಡ್ಕೊಂಡು ಮಾಡಿ. ನಿಮ್ಮಲ್ಲಿರೋ ಬೆಂಬಲಿಗರಿಗೆ ಫಸ್ಟ್ ಬುದ್ಧಿ ಕಲಿಸ್ಕೊಳ್ರಿ. ಲೇಡಿಗಳಿಗೆ ಅನ್ನೋದು ಯಾರಿಗಂದ್ರೆ ಅವ್ರಿಗೆ ನಿಷ್ಠಾವಂತರಿಗೆ ಹೆಂಗಂದ್ರೆ ಮಾತಾಡೋದು ಇವೆಲ್ಲ ಒಳ್ಳೇದಲ್ಲ. ಇವೊಂದು 2 ಮಾತು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಾವೇನು ಬೇರೆ ಪಕ್ಷದವರ ಇಲ್ಲ ಕಾಂಗ್ರೆಸ್ನವರ ಇಲ್ಲ BJPಯವರ? ನಾವು ಹಾಕಿರೋದು ಇದೇ ಶಾಲೆ, ಅವರು ಹಾಕಿರೋದು ಇದೇ ಶಾಲೆ ಅಲ್ವಾ? ಈಗ ನಮ್ಮ ಬಗ್ಗೆ ಪ್ರೆಸ್ ಮೀಟ್ ಮಾಡ್ತೀರಿ ಅಂದರೆ ನೀವು ಯಾವ ಮಟ್ಟಕ್ಕೆ ನಮ್ಮ ತಾಲೂಕನ್ನ ತೊಗೊಂಡು ಹೋಗ್ತಾ ಇದ್ದೀರಿ? ಮೊದಲನೇದಾಗಿ ಹರೀಶ್ ಗೌಡ್ರಿಗೆ ಹೇಳ್ತೀನಿ, ಏನು ಅವರ ಹಿಂದೆ ಇರ್ತಕ್ಕಂಥ ಏನು ಬಹಳ ನಿಷ್ಠಾವಂತರು, ಪ್ರಾಮಾಣಿಕರು, ಅವ್ರ ಹಿಂದೆ ಇರ್ತಕ್ಕಂಥ ಕಾರ್ಯಕರ್ತರು. ಅವರು ಒಬ್ಬ ನಿಷ್ಠಾವಂತ ಕಾರ್ಯಕರ್ತೆ ಹೆಣ್ಣು ಮಗಳು ಅದ ಶಶಿ ಅನ್ನೋರಿಗೆ ನೀವು ಒಂದು ಪಕ್ಷ, ನಮ್ಮ ಸಿಂಬಲ್ ಯಾವುದು? ಜಾತ್ಯತೀತ ಜನತಾದಳ ಒಬ್ಬ ಹೆಣ್ಣು ಮಗಳ ಸಿಂಬಲ್. ನಮ್ಮ ಕಾರ್ಯಕರ್ತಳು ಒಬ್ಬ ಹೆಣ್ಣು ಮಗಳು, ನಮ್ಮ SC ಕ್ಯಾಟಗರಿ ಸಂಬಂಧಪಟ್ಟಂಥ ಒಬ್ಬ ಹೆಣ್ಣು ಮಗಳು ಮಹಿಳೆ. ಅವರ ವಿಚಾರವಾಗಿ ಕೆಟ್ಟ ಪದಗಳನ್ನು ಬಳಸಿ ಬೇರೆ ಥರ ನಮಗೆ ಆ ಮಾತನಾಡೋದು ಬರೋದಿಲ್ಲ. ಅರ್ಥ ಹೊಲಸು ಮಾತುಗಳು ಮಾತನಾಡಿ ಆ ಹೆಣ್ಣು ಮಗಳಿಗೆ ಅಷ್ಟೊಂದು ಅವಮಾನ ಮಾಡ್ತಿರಲ್ಲ, ಇದು ನಿಮ್ಮ ಯೋಗ್ಯತೆ ಸರಿನಾ? ನಮ್ಮದು ಸಿಂಬಲ್ ಒಬ್ಬ ಹೆಣ್ಣು ಮಗಳ ಸಿಂಬಲ್. ನಾವು ಮತ ಹಾಕ್ಬೇಕಾದ್ರೆ ಒಬ್ಬ ಹೆಣ್ಣು ಮಗಳಿಗೆ ಸಿಂಬಲ್ಗೆ ಮತ ಹಾಕೋದು. ನಮ್ಮ ಪಕ್ಷದಲ್ಲಿ ಒಬ್ಬ ಪ್ರಾಮಾಣಿಕತೆ ಹೆಣ್ಣು ಮಗಳು. ಆ ವಿಚಾರ ತಿಳಿದು ಮನೆಯಿಂದ ಗಂಡ ಹೊರಗಡೆ ಹಾಕಿದ್ದಾನೆ. ಆ ಎಮ್ಮನ ಪರಿಸ್ಥಿತಿ ಏನಾಗಬೇಕು? ಅದು ಒಂದು ಕಡೆ ಇಡೋಣ. ನಮ್ಮ ಒಬ್ಬ ಸ್ಟೇಟ್ ಲೆವೆಲ್ ಒಬ್ಬ ಕಾರ್ಯಕರ್ತೆ ದೇವರಾಜಮ್ಮ ಅಂತೇಳಿ, ಅವರು ತುಂಬ ನಿಷ್ಠಾವಂತ ಕಾರ್ಯಕರ್ತರು. ಅವರು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಕೂಡ ಆಗಿದ್ದಂಥವ್ರು. ಅವ್ರ ಬಗ್ಗೆನೂ ನೀವು ಕೆಟ್ಟದಾಗಿ ನಿಮ್ಮ ಹಿಂಬಾಲಕರು ಮಾತನಾಡ್ತಾರಲ್ಲ, ನೀವು ಇದೇನೋ ಪಕ್ಷಕ್ಕೆ ಕೊಡೋಂಥ ಒಂದು ಸೌಜನ್ಯ? ನಾನಿವತ್ತು ಹೇಳ್ತಾ ಇದ್ದೀನಿ ಹರೀಶ್ ಗೌಡ್ರೆ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇವತ್ತೇನು JDS ಪಕ್ಷದಲ್ಲಿ ರಾಜಕೀಯ ಕುತಂತ್ರಗಳು ನಡೀತಾ ಇದೆ ಅಂತಂದರೆ 25 ವರ್ಷಗಳಿಂದ ಮುನೇಗೌಡರು ಸೇವೆ ಮಾಡ್ಕೊಂಬಂದಿದ್ದಾರೆ. ಎಕ್ಸ್ಪೆಷಲಿ ನಾನು ಸಾಸ್ಲು ಹೋಬಳಿ ಬಗ್ಗೆ ಮಾತಾಡ್ತೀನಿ. ಯಾಕಂದರೆ ಸಾಸ್ಲು ಹೋಬಳಿಯಲ್ಲಿ ಇವತ್ತು JDS ಪ್ರತಿಯೊಂದು ಬಡವ್ರ ಮನೆಯಲ್ಲೂ ಬರ್ತಕ್ಕಂಥ ಬಾಯಲ್ಲಿ ಬರ್ತಕ್ಕಂಥ JDS. ಯಾರು ಹರೀಶ್ ಗೌಡ್ರು ಎಲ್ಲಿದ್ದರು, ಎಲ್ಲಿಂದ ಬಂದರು, ಏನು ನಿಮ್ಮ ತಾಲೂಕಿಗೆ ಸೇವೆ?
ಹೋಗ್ಲಿ ನೀವು ಯಾರಂತ ಹೋಗ್ಲಿ, ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ಏನಿದೆ ನಿಮ್ಮ ಸೇವೆ ಇಲ್ಲಿ? 25 ವರ್ಷಗಳಿಂದ JDS ಸತತವಾಗಿ ಮುನೇಗೌಡರು ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಅಳಿಲ್ ಸೇವೆ ಅಷ್ಟು ನಿಮ್ದಿದೆಯಾ? ಇಲ್ಲ. ಯಾರು ನಮ್ಮ ಸಾಸ್ಲು ಹೋಬಳಿಯಲ್ಲಿ ಯಾರನ್ನೇ ಹೋಗಿ ಕೇಳಿದ್ರು ಹರೀಶ್ ಗೌಡರು ಅಂತ ಯಾರು ಅಂದರೆ ಗೊತ್ತೇ ಇಲ್ಲ. ಏನು ಸೇವೆ ಮಾಡಿದ್ದಾನೆ ಅಂತ ಆತ ವ್ಯಕ್ತಿ? ಯಾಕಂದರೆ ಸುಮಾರು ವರ್ಷಗಳಿಂದ ಮುನೇಗೌಡರು ಸತತವಾಗಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈ 4 ವರ್ಷ ಮುಂಚೆ ಎಲೆಕ್ಷನಲ್ಲಿ ಏನಾಯ್ತು ಅಂದರೆ, ಈ 5 ವರ್ಷಗಳಲ್ಲಿ ಏನಾಗಿದೆ ಅಂದರೆ, ಈ ಮೂಗುತ್ತ ಬೆಳ್ಕೊಳೋ ರೀತಿಯಲ್ಲಿ ದೇವರು ಪೂಜೆ ಮಾಡ್ತಾರೆ ಮೂಗುತ್ತಕ್ಕೆ. ಆದರೆ ಇದು ಈ ರೀತಿ ಬೆಳ್ಕೊಂಡಿಲ್ಲ ಇವ್ರು. ಯಾಕಂತಂದರೆ ಈ ಬ್ಯಾಕ್ಟೀರಿಯಸ್ ಬೆಳ್ಕೊಂಬಿಟ್ರು. ಯಾಕಂದರೆ ಪ್ರತಿಯೊಂದು ಎಲೆಕ್ಷನ್ಗೂ ಹೋದ ಸಾರಿ ಬಂದಾಗ ಚೆನ್ನಿಗಪ್ಪನವರು ತೊಂದರೆ ಮಾಡಿದ್ರು ಮುನೇಗೌಡರಿಗೆ. ಈಗ JDS ಪಕ್ಷನ ಕುತಂತ್ರವಾಗಿ ಅದನ್ನು ಅಳಿಸ್ಬೇಕು, ಇಲ್ಲಿ ಬೆಳೀಬಾರ್ದು, ಕುತಂತ್ರ ಮಾಡಬೇಕು ಅಂತ ಇವ್ರು ಬಂದಿದ್ದಾರೆ. ಏನಿದು ಪಕ್ಷನ ಕಿತ್ತಾಕಕ್ಕೆ ಬಂದಿದ್ದಾರಾ? ಪಕ್ಷನ ಬೆಳೆಸಬೇಕು, ಸಂಘಟನೆ ಮಾಡಬೇಕು, ಆದರೆ ಮಾಡೋಕ್ಕೆ ಬಂದಿಲ್ಲ ಇವರು. ಇವರೆಲ್ಲ ಹಾಳು ಮಾಡೋದಕ್ಕೆ ಒಬ್ಬೊಬ್ಬರು ಕುತಂತ್ರವಾಗಿ ಒಬ್ಬೊಬ್ಬರನ್ನ ಜೊತೆ ಸೇರಿಸ್ಕೊಂಡು ಕುತಂತ್ರದಿಂದ ಈ ಸಾಮ್ರಾಜ್ಯ ಕಳಿಬೇಕು ಅಂತಿದ್ದಾರೆ. ಯಾಕಂದರೆ ನಾನು ಸತತವಾಗಿ ನಮ್ಮ ಸಾಸ್ಲು ಹೋಬಳಿಯಲ್ಲಿ ನಾನು ನೋಡಿರತಕ್ಕಂಥದ್ದು ನಮ್ಮ ಮುನೇಗೌಡರದ್ದು ಸೇವೆ ಇದೆ. ಹಾಗೆ ನಮ್ಮ ಉಸ್ಕೂರು ಆನಂದಣ್ಣವರು ಅವ್ರದ್ದು ಸೇವೆ ನಡೀತಾ ಇದೆ. ಅವರು ಮಾಡ್ತಾಯಿದ್ದಾರೆ. ಯೂತ್ಸ್ಗೆಲ್ಲ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ, ಜನಸೇವೆ ಮಾಡ್ತಾಯಿದ್ದಾರೆ. ಈ ಹರೀಶ್ ಗೌಡ್ರು ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಏನೂ ಮಾಡಿಲ್ಲ. ಈ ಪ್ರಶ್ನೆ ಅಂತಂದರೆ ಪ್ರಶ್ನಾರ್ಥಕ ಚಿಹ್ನೆ. ಹರೀಶ್ ಗೌಡ ಅಂದರೆ ಯಾರು? ಆ ವ್ಯಕ್ತಿ ಯಾರು? ಬರೀ ನಾವು ಫ್ಲೆಕ್ಸ್ಗಳಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ. ಇತ್ತೀಚೆಗೆ 4 ವರ್ಷದಲ್ಲಿ ಬರೀ ಫ್ಲೆಕ್ಸಲ್ಲಿ ನೋಡ್ತಾ ಇದ್ದೀವಿ. ಏನು ಫ್ಲೆಕ್ಸಲ್ಲಿ ನಾನು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ನೀವು ಜನಗಳ ಸೇವೆ ಮಾಡಿ, ಜನರ ಮನಸ್ಸನ್ನು ಗೆಲ್ಲಿ, ಜನಗಳ ವಿಶ್ವಾಸ ತಗೊಳ್ಳಿ. ಜನಗಳಿಂದ ನೀವು ಜನಗಳಿಗೋಸ್ಕರ ನೀವು ದುಡೀರಿ. ಅದು ಬಿಟ್ಟು ಪಕ್ಷ ಕಿತ್ತಾಕತಕ್ಕಂಥದ್ದು, ಪಕ್ಷದಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಮಾಡ್ತಕ್ಕಂಥದ್ದು, ಇವೆಲ್ಲ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಎಕ್ಸ್ಪೆಷಲಿ ಸಾಸ್ಲು ಹೋಬಳಿಯಲ್ಲಿ ನಾನು ಹೇಳಬೇಕು ಅಂತಂದರೆ ಕುತಂತ್ರಗಳು ತುಂಬ ನಡೀತಾ ಇದೆ. ಕುತಂತ್ರಗಳು ತುಂಬ ನಡ್ಕೊಂಡು ಏನು ಪಕ್ಷದನ್ನ ಸಂಘಟನೆ ಮಾಡ್ತಕ್ಕಂಥದ್ದನ್ನ ವಿಭಾಗಗಳು ಮಾಡಿಕೊಂಡು ಅನೇಕ ರೀತಿಯ ತೊಂದರೆ ಮಾಡ್ತಕ್ಕಂಥ ಇದು ಒಳ್ಳೆಯದಲ್ಲ. ಇದು ಎಚ್ಚರಿಕೆ ಅಂತಂದರೆ ನಿಷ್ಠಾವಂತ ಕಾರ್ಯದರ್ಶಿಗಳು, ನಿಷ್ಠಾವಂತ ಕಾರ್ಯ ಮಾಡ್ತಕ್ಕಂಥ ಎಲ್ಲ ಸದಸ್ಯರು ಇದ್ದಾರೆ ಇಲ್ಲಿ. ಖಂಡಿತ ಜನಗಳಿಗೋಸ್ಕರ ಮಾಡ್ತಕ್ಕಂಥವ್ರು ಇದ್ದಾರೆ. ಯಾವುದೇ ಕಾರಣಕ್ಕೂ ಮುಂದೆ ಈ ಹರೀಶ್ ಗೌಡ್ರ ಕುತಂತ್ರನ ನಾವು ಯಾವುದು ಅದನ್ನೆಲ್ಲ ಮಿಟ್ಟಿ ನಿಲ್ತೀವಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಧನ್ಯವಾದಗಳು. ನಮಸ್ಕಾರ. ಮತ್ತು ಎಲ್ಲ ನಮ್ಮ ನಿಷ್ಠಾವಂತ JDS ಕಾರ್ಯಕರ್ತರಿಗೆ ನನ್ನ ವಂದನೆಗಳು. ದೊಡ್ಡಬಳ್ಳಾಪುರ ತಾಲೂಕಲ್ಲಿ JDS ಪಕ್ಷ ನಿಜವಾಗೂ ಅಸ್ತಿತ್ವದಲ್ಲಿದೆ. ಆದರೆ ಈಗ ಬಂದಿರೋ ಸನ್ನಿವೇಶದಲ್ಲಿ 2 ಬಣ ಅಂತ ಬಿಂಬಿಸ್ತಾವ್ರೆ. ಇದು ಬಣ ಅಲ್ಲ. ನಾನು ಒಬ್ಬ ರಾಜ್ಯ ಕಾರ್ಯದರ್ಶಿಯಾಗಿದ್ದಾಗ ನಮ್ಮ ಪಂಚಾಯತಿಯಲ್ಲಿ ನಮ್ಮ ಶಾಸಕರು ನಮ್ಮ 7 ಜನ ತಗೊಂಡೋಗಿರೋ ಉದ್ದೇಶಕ್ಕೆ ನಮ್ಮ ಅಸ್ತಿತ್ವ ಉಳಿಸೋದಕ್ಕೋಸ್ಕರ ಅವತ್ತು ಅನಿವಾರ್ಯವಾಗಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಕಾಂಗ್ರೆಸ್ನವ್ರು ಅವ್ರ ಜೊತೆ ಸೇರಿ ನಾನು ಬಾಡಿ ಮಾಡಿದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಅಲ್ಲಿ ಮಾಡಿಲ್ಲ. VSS ಅನ್ನು ಒಂದು ರೈತರದು, ಅಲ್ಲಿ ಪಕ್ಷ ಪರ ಬರಲ್ಲ. ಏನು ಇವ್ರು ಸಿಂಬಲ್ ಕೊಟ್ಟವರ ಇಲ್ಲ ವಿಪ್ ಜಾರಿ ಮಾಡಿದಾರಾ? ಇದನ್ನು ಕೇಳೋದಕ್ಕೆ ಅವ್ರು ಯಾವುದೇ ರೀತಿ ಕೇಳೋಕ್ಕೆ ಅವ್ರಿಗೆ ನೈತಿಕತೆಯೂ ಇಲ್ಲ. ಇವಾಗ ಮೊನ್ನೆ ಮೀಡಿಯಾ ಮುಂದೆ ಅವ್ನು ಯಾರು ರಾಮಮೂರ್ತಿನ ಕುಡಿಸ್ಕೊಂಡು ಕೇಳ್ತಾರೆ, ಅದಕ್ಕೆಲ್ಲ ಎಕ್ಸ್ಪ್ಲೇಷನ್ ಕೊಟ್ಟವ್ರೆ. ಒಬ್ಬ ತಾಲೂಕು ಅಧ್ಯಕ್ಷ ಆದವನು ರಾಮಮೂರ್ತಿನ ಅಧ್ಯಕ್ಷನ ಮಾಡಬೇಕು ಅಂತ ಅವನಿಗೆ ಆಸೆ ಇದ್ದಿದ್ರೆ ಏನಾದರೂ ಬಂದು ಕುಂತು ನನ್ನ ಜೊತೆ ಬೇಡಪ್ಪ, ನನಗೆ ಬರೋದೇ ಬೇಡ, ಮೆಂಬರ್ಗಳ ಜೊತೆ ಏನೋ ಡಿಸ್ಕಷನ್ ಮಾಡಿದಾರಾ? ಮಾಡಿಲ್ಲ. ಅಲ್ಲಿ ರಾಮಮೂರ್ತಿನ ಅಧ್ಯಕ್ಷನ ಮಾಡಬಾರ್ದು, ಈ ದೊಡ್ಡಬಳ್ಳಾಪುರ ತಾಲೂಕಿನ JDSನ ಎಲ್ಲ ಹೊಣೆನೂ ಸುಮ್ಮನೆ ಆನಂದ್ ಅವ್ರ ಮೇಲೆ ಎತ್ತಾಕಬೇಕು ಅಂತ ಒಂದು ಸಂಚು ರೂಪಿಸೋರೇ ಹೊರತು JDS ಪಕ್ಷ ಅವ್ರು ಬೆಳೆಸ್ಬೇಕು ಅಂತ ಇಲ್ಲ. JDS ಪಕ್ಷದಿಂದ ಬಿಟ್ಟೋಗಿರೋರ್ನ ಯಾರನ್ನಾದರೂ ಒಬ್ಬರನ್ನಾದರೂ ಅವ್ರು ವಾಪಸ್ ಕರೆತರ ಕೆಲಸ ಮಾಡ್ತಾವ್ರ? ಇಲ್ಲ. ನಾನು ನಿಖಿಲ್ ಕುಮಾರಸ್ವಾಮಿ ಕೇಳಿದಾಗ ಆಯ್ತಪ್ಪ ಇವಾಗ ಅಧ್ಯಕ್ಷ ಯಾರು ಆಗ್ತಾರೆ ಅಂದರು. ಯಾರೂ ಆಗದೇ ಇದ್ದಾಗ ಅವ್ರಿಗೆ ಕೊಟ್ಟವ್ರೆ. ಆದರೆ ಅದನ್ನು ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ಜಿಲ್ಲಾಧ್ಯಕ್ಷರು ಕೃಷ್ಣಾರೆಡ್ಡಿ ಅವ್ರು ಕೊಟ್ಟರು. ಉಳಿಸ್ಕೊಂಡು ಹೋಗೋದು ಅವ್ರದ್ದು. ನಾನು ಕೃಷ್ಣಾರೆಡ್ಡಿ ಅವ್ರಿಗೂ ಜಿಲ್ಲಾಧ್ಯಕ್ಷರಿಗೂ ಈಗೂ ಮನವಿ ಮಾಡ್ತೀನಿ, ಇದನ್ನು ನೀವು ಯಾವ ರೀತಿ ತಗೊಂಡೋಗ್ತಿರೋ ಅದು ನಿಮಗೆ ವಿವೇಚನೆ ಬಿಟ್ಟಿದ್ದು. ನನ್ನನ್ನು ಪಾರ್ಟಿಯಿಂದ ಕಿತ್ತಾಕಿದ್ರು ನಾನು JDSಗೆ ಓಟ್ ಹಾಕಬಾರ್ದು ಅಂತ ಏನಿಲ್ಲ. ಒಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆ ಇರೋದಕ್ಕೆ, ಕಾರ್ಯಕರ್ತರ ಕಷ್ಟ ಸ್ಪಂದಕ್ಕೆ ನಾನು ಸ್ಪಂದಿಸ್ತೀನಿ. ಆದರೆ ಮೊನ್ನೆ ನೀವು ಕೊಟ್ಟಿರೋವಂಥ ಪದಾಧಿಕಾರಿಗಳು ನನ್ನ ಮನಸ್ಸಿಗೆ ಒಬ್ಬ SC ಕಮ್ಯುನಿಟಿ ಲೇಡಿಗೆ ಅದರಲ್ಲಿ ನೀವು ಕಟ್ ಮಾಡಿದ್ರೆ ವಿಡಿಯೋದಲ್ಲಿ ನಮ್ಮ ತಾಯಿನ ನಿಂದೆ ಮಾಡಿದ್ದೀರ. ನನಗೆಷ್ಟು ನೋವಿದೆ. ನಾನು ಅಂಥ ಪಾಪ ಏನು ಮಾಡಿದ್ದೀನಿ? ಇದನ್ನು ಪೂರ್ತಿ ವಿಡಿಯೋ ಬಿಡ್ರಿ, ದೊಡ್ಡಬಳ್ಳಾಪುರ ಜನತೆ ನೋಡಿ ಡಿಸೈಡ್ ಮಾಡಲಿ ಯಾರು ನಿಷ್ಠಾವಂತ ಕಾರ್ಯಕರ್ತರು ಅಂತ. ಅದರಿಂದ ನನಗೆ ಎಷ್ಟು ನೋವಾಗಿದೆ. ನಮ್ಮ ತಾಯಿನ ಥರ ಸರಿದೆ ಇವರು. ಅದರಿಂದ ದಯವಿಟ್ಟು ಜೋಡಿಸ್ತೀರಿ, ಆ ವಿಡಿಯೋ ಪೂರ್ತಿ ಬಿಡ್ರಿ, ಜನ ನೋಡಲಿ, ಜನ ನೋಡಿ ತೀರ್ಮಾನ ಮಾಡಲಿ, ಇಲ್ಲ ಕುಮಾರಣ್ಣೆ ತೀರ್ಮಾನ ಮಾಡಲಿ. ನಾನು ಪಕ್ಷದ್ರೋಹ ಕೆಲಸ ಮಾಡೋಕ್ಕೆ ಹೋಗೋದು ಇಲ್ಲ, ಬರೋದು ಇಲ್ಲ. ಆದರೆ ನಾನೊಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆನೇ ಇರ್ತೀನಿ. ನಮ್ಗೆ ಯಾವುದೇ ಅಧಿಕಾರ ಬೇಡ. ಅವ್ರು ಕಿತ್ತಾಕಿದ್ರು ನಾನು JDSಲ್ಲೇ ಇರ್ತೀನಿ. ಇದು ನನ್ನ ಘೋಷಣೆ.
ಯಾಕಂದರೆ ನಾನು JDS ಪಕ್ಷದಲ್ಲಿ ಹುಟ್ಟಿ ಬೆಳೆದಿರೋನು. ಒಂದು ಮಧ್ಯ ಇವ್ರು ಕಿತ್ತಾಟ ನೋಡೋಕ್ಕಾಗದಿರೋ ಹೋಗಿ ZP ಆಗಿದ್ದೀನಿ. ಅವಾಗೂ 3 ತಿಂಗಳಿಗೆ ZP ಆಗಿದ್ದೀನಿ. ಅಲ್ಲಿಗೆ ಆನಂದಪ್ಪನಿಗೆ ಪಾಪ ಜನ ಸ್ಪಂದಿಸ್ತಾರೆ ಅಂತ ನನಗೆ ಆಸೆ ಬಂದಿದೆ. ಈಗೂ JDS ಪಕ್ಷದಲ್ಲಿ 28ಕ್ಕೆ ನಾನು MLA ನೋಡಬೇಕು ಅಂತ ಆಸೆ ಪಟ್ಟಿದ್ದೀನಿ. MLA ನೋಡೋದಕ್ಕೆ ಎಲ್ಲ ದೊಡ್ಡಬಳ್ಳಾಪುರ ಏನು ನೂತನ ಅಧ್ಯಕ್ಷರು ಬದಲಾವಣೆ ಆದಂಥ ಸಂದರ್ಭದಿಂದನೂ ಸಹ ನಾವು ಸಾಕಷ್ಟು ಸರಿ ಅಧ್ಯಕ್ಷರ ಗಮನಕ್ಕೆ ತರ್ತಾ ಇದ್ದೀವಿ. JDSನ್ನು ಬಣಗಳನ್ನಾಗಿ ಮಾಡಬೇಡಿ, ದಯವಿಟ್ಟು ಒಟ್ಟಾಗಿ ತೊಗೊಂಡೋಗಿ ನಮ್ಮ ಪಕ್ಷವನ್ನು ಉಳಿಸಿ. ತಾಲೂಕಿನಲ್ಲಿ ಭಾಳ ಅದ್ಭುತವಾಗಿ ನಮ್ಮ ಪಾರ್ಟಿ ಇದೆ. ಅದನ್ನು ಬೇರೆ ಯಾರೋ ನಿಮ್ಮ ಜೊತೆ ಒಡನಾಡಿಗಳಿರೋಂಥವ್ರು ಅವರ ಸ್ವಾರ್ಥಕ್ಕೋಸ್ಕರ ನಮ್ಮ ಪಕ್ಷವನ್ನು ಬಲಿ ಕೊಡಬೇಡಿ ಅಂತೇಳಿ ನಾವು ಸಾಕಷ್ಟು ಸರಿ ನಾವು ಹರೀಶ್ ಗೌಡರಿಗೆ ಹೇಳಿದ್ದಾಗಿದೆ. ನಮಸ್ಕಾರಗಳು. ಇವತ್ತಿನ ಪತ್ರಿಕಾಗೋಷ್ಠಿ ನಡೆಸೋ ಉದ್ದೇಶ ಏನು ನಮ್ಮ ತಾಲೂಕು JDS ಅಧ್ಯಕ್ಷರು ಹರೀಶ್ ಗೌಡರು ಮತ್ತು ಟೀಮ್ 3 ದಿವಸ ಮುಂದೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಕೆಸ್ತೂರು ಗ್ರಾಮ ಪಂಚಾಯಿತಿ ಕೆಸ್ತೂರು VSSನಲ್ಲಿ ಉಸ್ಕೂರ್ ಆನಂದ್ ಅವರು ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ, ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ, ಪಕ್ಷದ ಕಾರ್ಯಕರ್ತನಿಗೆ ಅನ್ಯಾಯ ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನು ತಮ್ಮ ಮಾಧ್ಯಮದ ಮುಖಾಂತರ ಈ ತಾಲೂಕಿನ ಜನತೆಗೆ ಹೇಳೋ ಒಂದು ಪ್ರಯತ್ನವನ್ನು ಮಾಡಿದ್ರು. ಇದಕ್ಕೆ ನಾವು ಅನಿವಾರ್ಯ, ಯಾಕೆಂದರೆ ವಾಸ್ತವ ಸ್ಥಿತಿಯನ್ನು ತಾವು ಮಾಧ್ಯಮ ಸ್ನೇಹಿತರಿಗೂ ಮತ್ತು ಮಾಧ್ಯಮದ ಮುಖಾಂತರ ಇಡೀ ತಾಲೂಕಿನ ಜನಗಳಿಗೆ ತಿಳಿಸೋವಂಥ ಅನಿವಾರ್ಯ ನಮಗೆ ಇರೋ ಕಾರಣದಿಂದ ನಾವಿವತ್ತು ಮುಖ್ಯವಾಗಿ ಭೂಮಿಕೆ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥದ್ದು. 2023ನೇ ಇಸ್ವಿ ಆಗಸ್ಟ್ 2ನೇ ತಾರೀಕು JDSನ 7 ಜನ ಗ್ರಾಮ ಪಂಚಾಯತಿ ಸದಸ್ಯರು BJPಗೆ ಪಲಾಯನ ಮಾಡ್ತಾರೆ. BJP ಪಂಚಾಯಿತಿ ಆಗ್ತದೆ. ಅದಕ್ಕೆ ನಮ್ಮ ಈ ನಾಯಕರುಗಳು ಹಿಂದೆ ಅವರಿಗೆ ನೀವು ಎಲ್ಲಾದರೂ ಅನುಕೂಲ ಆಗಿ ನಾವು ಪುಸ್ಲಾಯಿಸ್ಕೊಂಡು ಕಳಿಸ್ತಾರೆ. ಕಳೆದ 22 ದಿನಕ್ಕೆ ಈ ಕೆಸ್ತೂರು VSSN ಚುನಾವಣೆ ಬರ್ತದೆ. ಇಂಥ ಸಂದರ್ಭದಲ್ಲಿ ನಮ್ಮ ಜಾತ್ಯತೀತ ಜನತಾದಳದ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಆನಂದ್ ಅವರು ಮತ್ತು ನಾನು ಹೋಬಳಿ ಜಾತ್ಯತೀತ ಜನತಾದಳದ ದೊಡ್ಡಬೆಳಂಗಳ ಹೋಬಳಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸತೀಶ್ ಕುಮಾರ್ ಆದ ನಾನು ಇದು ನಮ್ಮ ಸೊಸೈಟಿ ವ್ಯಾಪ್ತಿಗೆ ಬಂದಂಥ ಸಂದರ್ಭದಲ್ಲೇ ಈ 7 ಜನ ಪಕ್ಷಾಂತರಿಗಳನ್ನು ಸೇರ್ಪಡೆ ಮಾಡಿಕೊಂಡು ನಮಗೆ ನಮ್ಮ JDS ಬೆಳವಣಿಗೆಯನ್ನು ಹಿನ್ನಡೆ ಮಾಡಬೇಕು ಅಂತ ಹೊರಟಂಥ BJPಯವ್ರಿಗೂ ಮತ್ತು 7 ಜನ ಪಕ್ಷವನ್ನು ಬಿಟ್ಟು ಹೋದಂಥವ್ರಿಗೂ ನಮ್ಮ ಶಕ್ತಿ ಏನು ಅನ್ನೋದು ತೋರಿಸಲೇಬೇಕು ಅನ್ನೋ ಅನಿವಾರ್ಯದಲ್ಲಿ ನಾವು ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡಿ VSSN ಚುನಾವಣೆಯನ್ನು ಮಾಡಿದ್ವಿ. ನಾವು 5 ಸ್ಥಾನಗಳನ್ನು ನಮ್ಮದು 6 ಸ್ಥಾನ ಕಾಂಗ್ರೆಸ್ದು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡ್ವಿ. ಈ ಸಂದರ್ಭದಲ್ಲಿ ಕರಪತ್ರ ಪ್ರಿಂಟ್ ಆಗೋ ಸಂದರ್ಭದಲ್ಲಿ ನಮ್ಮ ಯುವ ನಾಯಕ ನಮ್ಮ ಅಂತ ನಾವು ಡಾರ್ಕ್ ಹಾರ್ಸ್ ಅಂತ ಹೇಳ್ತೀವಿ ಅಂತ ರಂಗನಾಥ್ ಅವ್ರ ತಾಯಿನ ನಾವು ಕ್ಯಾಂಡಿಡೇಟ್ ಮಾಡ್ಕೊಂಡಿದ್ವಿ. ಆತನ್ನು ಕೊನೆ ಗಳಿಗೆಯಲ್ಲಿ ಪುಸಲಾಯಿಸಿ ಹಿಂದಕ್ಕೆ ನಮ್ಮ ಸಿಂಡಿಕೇಟಿಂದ ಹಿಂದಕ್ಕೆ ಕರೆಸಿ BJP ಅವ್ರ ಸಿಂಡಿಕೇಟ್ ಜೊತೆ ಸೇರಿಸಿ ತಾವು ಚುನಾವಣೆ ಮಾಡಿದ್ರಿ. BJP ಜೊತೆ ನೀವು ಕ್ಯಾನ್ವಾಸ್ ಮಾಡಿದ್ರಲ್ಲ, ರಂಗನಾಥ್ ಅವ್ರ ತಾಯಿ ಬಿಟ್ಟು ಬೇರೆ ಯಾರಾದರೂ JDS ಕಾರ್ಯಕರ್ತರಿದ್ರ ಆ ಸಿಂಡಿಕೇಟಲ್ಲಿ? ಮತ್ತು ಯಾಕೆ ಹೋದ್ರಿ ನೀವು? ರಂಗನಾಥ್ ಅವ್ರ ತಾಯಿನ ನಾವು ಗೆಲ್ಸ್ಕೊತಿದ್ವಿ, ಬಲವಂತವಾಗಿ ಆಚೆ ಕರ್ಕೊಂಡೋಗಿ ಅವರು ಸೋಲಿಗೆ ನೀವೇ ಕಾರಣರಾಗಿದ್ದೀರಿ. ಇವತ್ತು ರಂಗನಾಥ್ ಅವ್ರ ತಂದೆ ಅಪ್ಪಯ್ಯನವರು ಸೋಲಿಲ್ಲದ ಸರದಾರ. ಇವತ್ತು ರಂಗನಾಥು ಅದೇ ದಾಟೆಯಲ್ಲಿ ಹೋಗ್ತಾ ಇದ್ದಾನೆ. ಅಂಥ ಹುಡುಗನ ಬೆಳವಣಿಗೆನ ನೀವು ಸಹಿಸದೆ ನೀವು ಜೊತೆಗಿದ್ಕೊಂಡೆ ತುಳಿಯೋ ಒಂದು ಪ್ರಯತ್ನವನ್ನು ನೀವು ಮಾಡಿದ್ರಿ. ಆದರೆ ಆ ವ್ಯಾಪ್ತಿಯ ಜನ 9 ಜನನ ನಾವು 10 ಜನ ಕ್ಯಾಂಡಿಡೇಟ್ ಇದ್ವಿ, 1 ಕ್ಯಾಂಡಿಡೇಟ್ ಮಾತ್ರ ನಾವು ಸೋತ್ವಿ, 9 ಕ್ಯಾಂಡಿಡೇಟ್ನ ಗೆಲ್ಲಿಸಿದ್ವಿ. ಆ ಗೆಲ್ಸಿದಂಥ ಸಂದರ್ಭದಲ್ಲಿ ಇದೇ ಆಫೀಸಲ್ಲಿ ಕೂತ್ಕೊಂಡು ನಾವು ಕಾಂಗ್ರೆಸ್ ನಾಯಕರಾದಂಥ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಾದ ನರಸಿಂಹಮೂರ್ತಿ ಕಾಂಗ್ರೆಸ್ನವರು, ಕೆಸ್ತೂರು ಬಚ್ಚೇಗೌಡರು ಕಾಂಗ್ರೆಸ್ಸಲ್ಲಿದ್ದರು, ಮಾಜಿ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮರಳನಹಳ್ಳಿ ಕೆಂಪಣ್ಣ ಇದ್ದರು, ಮತ್ತು ನಮ್ಮ ಅವರು ಬೋಕಿಪುರದ ಅಶ್ವತ್ಥಪ್ಪ ಕಾಂಗ್ರೆಸ್ ನಾಯಕರು, ನಾವು ಆನಂದಣ್ಣವರು, ಹೊನ್ನಾಗಡ್ ಕೃಷ್ಣಪ್ಪನವ್ರು ನಮ್ಮ ಪಾರ್ಟಿಯಾಗಿದ್ದರು, ಅವರು ಎಲ್ಲ ಕೂತ್ಕೊಂಡು ಒಂದು ತೀರ್ಮಾನ ಮಾಡಿದ್ವಿ. ಇಂಜಿನಿಯರ್ ಸಾಹೇಬರು ಇಂಜಿನಿಯರ್ ಅಶ್ವಥ್ ನಾರಾಯಣ ಅವ್ರು ಹೇಳ್ತೀವಿ, ಬನ್ನಿ ಸಾರ್ ಕೂತು ಮಾತಾಡೋಣ ಅಂದರೆ ನಾನು ಬರೋದಿಲ್ಲಯ್ಯ, ನೀವೇ ಮಾತಾಡ್ರಿ, ರಾಮಮೂರ್ತಿಯನ್ನು ಅಧ್ಯಕ್ಷನ ಮಾಡಿರಿ, ಆನಂದ್ ಆಫೀಸಿಗೆ ಬರೋಲ್ಲ ಅಂತ ಉಡಾಫೆ ಮಾತಾಡಿದ್ರಿ. ನಾನು ಹೇಳಿದೆ, ಸಾರ್ ನೀವು ಮುಂದೆ ತಾಲೂಕ್ ಸೊಸೈಟಿ TAPMCಗೆ ಪ್ರತಿನಿಧಿಯಾಗಿ ಹೋಗುವಂಥವ್ರು, ದಯವಿಟ್ಟು ಬನ್ನಿ ಎಂದೆ. ನನಗೆ ಬೇಕಿಲ್ಲ. ಅವರಿಗೆ ನನ್ನ ನಮಸ್ಕಾರ. ಹರೀಶ್ ಗೌಡ್ರೆ, ನೀವು ಇವತ್ತು ತಾಲೂಕಿನ ಒಂದು ಅಧ್ಯಕ್ಷ ಸ್ಥಾನ ತಗೊಂಡಿದ್ದೀರಾ. ತಗೊಂಡ್ಮೇಲೆ ಅದೊಂದು ಜವಾಬ್ದಾರಿ ಅಂತ ತಿಳ್ಕೊಳ್ಳಿ. ಎಲ್ಲ ವರ್ಗದ ಜನಗಳನ್ನ ನಮ್ಮ ಕುಟುಂಬ ಅಂತ ತೊಗೊಂಡೋಗಿ ಅದು ಬಿಟ್ಬಿಟ್ಟು ಇಲ್ಲ ಸಲ್ಲದ ಟಿಪ್ಪಣಿ ಟೀಕೆಗಳು ಮಾಡ್ಕೊಂಡು ಪ್ರೆಸ್ ಮೀಟ್ ಮಾಡ್ಕೊಂಡು
ನಿಮಗೆ ಏನ್ರಿ ಬರ್ತಾ ಇದೆ ಲಾಭ ಇದರಿಂದ? ಯಾಕ್ರಿ ಅವ್ರನ್ನ ಬೈಕೊಂಡು ಇದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಾ? ಇದು ಕೆಸ್ತೂರು ಪಂಚಾಯತಿದು ಚುನಾವಣೆ ಬಗ್ಗೆ ಸ್ಥಳೀಕರು ಗೊಂದಲನ ಸರಿಪಡಿಸ್ತಾರೆ. ನೀವೇನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಬಿಟ್ಬಿಟ್ಟು ನೀವು ಇಲ್ಲ ಸಲ್ಲದ ಟೀಕೆ ಟಿಪ್ಪಣಿ ಮಾಡೋದು ಬಿಟ್ಬಿಟ್ಟು ಈ ಡ್ರಾಮಾಗಳೆಲ್ಲ ಬಿಟ್ಬಿಟ್ಟು ನ್ಯಾಯಬದ್ಧವಾಗಿ ನಡೀರಿ. ನೀವು ಏನೊಂದು ಸ್ಥಾನ ತಗೊಂಡಿದ್ದೀರಾ, ಆ ಸ್ಥಾನನ ಉಳಿಸ್ಕೊಂಡು ಎಲ್ಲರನ್ನೂ ಒಮ್ಮತವಾಗಿ ತಗೊಂಡು ಹೋಗೋದು ಕಲೀರಿ ಅಂತ ಹೇಳ್ತಾ ನಾನೊಂದು ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. Subscribe channel for latest update.